ಆ ಹಣ ಇದೆಯಲ್ಲಪ್ಪಾಜಿ ತುಂಬ ಇಂಪಾರ್ಟೆಂಟ್. ಅದು ಉಳಿಬೇಕು, ಜನದ ಹತ್ರ ಉಳಿದ್ರೇನೆ ಅದು. ನಿಮಗೆ ಪಾಲಿಟಿಕ್ಸ್ ಜಾಯ್ನ್ ಆಗಬೇಕು ಅಥವಾ ಅದ್ರದ್ದೇನಾದ್ರೂ ಆಸೆ? ಏನೂ ಇಲ್ಲ, ಅದ್ರ ಬಗ್ಗೆ ಇನ್ ಅಂಡ್ ಔಟ್ ಗೊತ್ತಿಲ್ಲ ನನಗೆ. ಬಟ್ ಓನ್ಲಿ ಥಿಂಗ್ ಇಸ್ ವಾಟ್ ಇಸ್ ಅನ್ ಎಕಾನಮಿ, ಹೌ ಡಸ್ ಇಟ್ ವರ್ಕ್ ಇನ್ ವಿತ್ ಆಲ್ ದೀಸ್ ಕ್ಲಾಸಸ್. ವೆರಿ ರಿಚ್, ರಿಚ್, ಅಂಡರ್ ರಿಚ್, upper middle class, lower middle class, and poor, poverty line, above poverty line, below poverty line. So 1 2 3 4 5 6 7 8 9 you have to bifurcate the population. Statistical knowledge ಇರಬೇಕು ನಮಗೆ. ಇದು ಜಾತ್ಯತೀತ. ಜಾತ್ಯತೀತ. Come to that track, come and decide to that track. It's a high time that we do that. You shouldn't do any politics in this. Because people should be run very smooth. A common man, he should be happy. Exactly. He should not feel. ಕೈಲ್ಲ ಹೋಗಿ ನೀವು ಪಾಟೋಲ್ಸ್ ತೋರಿಸ್ತಾ ಇದ್ದಾಗ ನನಗೆ ಅನಿಸಿದ್ದು ಹೋಗಿ ನಾವು ಏನಾದರೂ ಮಾಡೋಣ, ಹೋದ್ರೂ ಹೋಯ್ತು ಅಂತ ಹೇಳ್ಬಿಟ್ಟು ನನ್ನ ಮೈಂಡು ಅಮ್ಮವ್ರ ನಂತರ ನನಗೇನಾಗೋಯ್ತು, ಎಲ್ಲಿ ಅಮ್ಮನ ಕಾಣ್ಬೋದು ಅಂತ ನಾನು ಕರುಣೆನಲ್ಲಿ ನನ್ನ ತಾಯಿನ ಕಾಣ್ತಾ ಇದ್ದೀನಿ ಅಷ್ಟೇ. ಈ ದುಡ್ಡು ನಮ್ಗೆ ಉಳಿಬೇಕು. ಸಿಂಪಲ್ ಡೆಫಿನೇಷನ್ ಹೇಳಕ್ಕೆ ಹೋದರೆ, ಇಫ್ ದ ಕಂಟ್ರಿ ರಿಚ್ ಇಸ್ ರಿಚ್, people will be poor. If the people become rich, the country and the government will remain stable. Take it from me, take it granted. That's all. Close. Nice lines. ನಾವು ಚಿನ್ನದ ಗುಡಿ ಕಟ್ಟಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಜನತೆಗರ ಶಕ್ತಿನಲ್ಲಿ ಕಟ್ಟೆ ಬಿಡ್ತಾರೆ ಅವರು. ಬಟ್ ಅವರಿಗೆ ಬಾಳೋ ದಾರಿಗೆ ಅಡ್ಡ ಬರ್ದಿರ, ಅವರ ಒಂದು ಏಳಿಗೆಗೆ, ಆ ಮಕ್ಕಳ ಏಳಿಗೆಗೆ, ವಿದ್ಯಾಭ್ಯಾಸಕ್ಕೆ ನಾವು ತೊಂದರೆ ಕೊಡ್ದಿರ ಅಂತ ಒಂದು ಪ್ಲಾಟ್ಫಾರ್ಮ್ ನಾನು ತಂದುಬಿಟ್ರೆ ಬಹುಶಃ ಎವ್ರಿ ಪರ್ಸನ್ ವಿಲ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸಲ್ಯೂಟ್ ದಿಸ್ ಕಂಟ್ರಿ. ಪ್ಲೀಸ್ ಡೂ ದಟ್, ಪ್ಲೀಸ್ ಡೂ ದಟ್. ನನ್ನ ಕಣ್ಣು ಮುಂದೆ ಬರೋ ಜನಗಳೆಲ್ಲ ಅದನ್ನೇ, ಅಣ್ಣ ಫೀಸ್ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಾರೆ. ಏನು ಸ್ವಾಮಿ ಮಾಡೋದು, ಕಷ್ಟ ಆಗುತ್ತೆ ಪಾಪ. ಅಣ್ಣ ಇಲ್ಲಿ ಬಂದಾಗ್ಲೂ ಇದನ್ನು ಮಾಡೋದು ಇಷ್ಟು ಈಸಿ ಆಗಿರಲಿಲ್ಲ. ಬಹುಶಃ ನೀವು ಪಟ್ಟಂತ ಕಷ್ಟಗಳು, ಅಮ್ಮಗೆ ಕೊಟ್ಟಂತ ತೊಂದರೆಗಳು, ಬೆಂಕಿ ಹಾಕಿದ್ದು ಪ್ರಕರಣ ನೀವು ಹೇಳ್ತಾ ಇದ್ರಿ. ಅಮ್ಮನ ಜೊತೆ ಮಾತಾಡಿದೀವಿ ನಾವು ಅವಾಗ. ಅವ್ರು ಎಷ್ಟು ನೋವು, ಎಷ್ಟು ಸಂಕಟ ಪಟ್ಟರು ಅಂತ ಹೇಳಿದ್ರೆ ನಮ್ಗೆಲ್ಲ ಸಂಕಟ ಆಗಿತ್ತು ಅವ್ರ ಗೋಳಾಟ ನೋಡಿ. ಏನ್ ಇನ್ಸಿಡೆಂಟ್ ಅಣ್ಣ ಅದು? ಹಿಂಗೆಲ್ಲ ಈ ನೀಲಗಿರಿ ತರ್ಗಗೆ ಬೆಂಕಿ ಇಟ್ಬಿಡೋದು, ಅಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಫಾರ್ಮರ್ ಕೆಳಗಡೆ ಬೆಂಕಿ ಇಟ್ಬಿಟ್ಟಿದ್ರಿ. ಅದು ನೀವೆಲ್ಲ ಇದ್ರಿ ನೋಡ್ರಿ. ಅವಾಗ ತೆಂಗಿನ ಮರ ಎಲ್ಲ ಹೋಗ್ಬಿಡ್ತೀರಿ, ಅಡಿಕೆ ಮರ ಸುಳಿನೇ ಹತ್ತು ಹೋಗ್ಬಿಡ್ತು. ಇನ್ನೇನು ಅಮ್ಮನ್ ಕೇಳ್ತಾರೆ, ಯಾರು ಇಟ್ರು ಅಂತ ಕೇಳಿದ್ರೆ ಇವರೇ ಇಟ್ರು ಅಂತ ನಾನು ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಆಗೋಯ್ತು, ಇನ್ನು ಆಗೋದ್ಮೇಲೆ ಇನ್ನೆಷ್ಟು ಮಾತಾಡಿ ಪ್ರಯೋಜನ ಇಲ್ಲ ಅಂತಂತೇಳಿ ಅದಕ್ಕೆ ಸ್ಪಂದಿಸಿದ್ ನೀವೇನೇ. ಅವಾಗ ಆ್ಯಂಕರ್ ಆಗಿದ್ದು ನೀವು, ಕಣ್ಣಲ್ಲಿ ನೀರು ಹಾಕ್ಬಿಟ್ರಿ. ಅಮ್ಮವ್ರು ಹತ್ತಿದ್ ನೋಡಿ ತಡಿಯೋಕ್ಕಾಗಲಿಲ್ಲ ನಿಮಗೆ ಪಾಪ. ಎಲ್ಲ ಕಾಲದಲ್ಲಿ ನಮ್ಗೆ ಶೂಟ್ ಔಟ್ ಆದಾಗ್ಲೂ ಕೂಡ ನಿಮ್ಮ ಮಂಜು ಅವ್ರು ಇದ್ರೆ ನೀವೇ ಬಂದಿದ್ದವಾಗ ಓಡಾಡ್ ಬಂದು, ಯಾಕ್ರಿ ಕಂಪ್ಲೇಂಟ್ ತಗೊಳ್ರಿ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ಹೇಳಿದ್ದು. ಬಾ ಅದೆಲ್ಲ ಮರೆಯೋಕ್ಕಾಗಲ್ಲ ಇವ್ರೆ. ತುಂಬಾನೇ ಅದು ಇದ್ರ ಹತ್ರ ನಮ್ಮ ಸೇತುರಾಮ್, ಆಯಿಲ್ ಮಿಲ್ ಸೇತುರಾಮ್ ಚಿತ್ರದುರ್ಗ, ಅವರು ಒಂದು ಫಂಕ್ಷನ್ ಕರೆದ್ರು ಪಾಪ. ಅವ್ರು ಹೋಗ್ಬಿಟ್ಟು ಬರ್ತಾ ಇದ್ರು ಪಾಪ. ಎಲ್ಲರೂ ಕೈ ಕೊಡ್ತಾರೆ, ಹಿಂಗೆ ಕೈ ಕೊಡ್ತಾ ಬರ್ತಾ ಇದ್ರು. ಸಡನ್ ಆಗಿ ಹಿಂಗೆ ತೆಗ್ದನ್ನೋ ಗೊತ್ತಿಲ್ಲ ಪಜೀರ, ರೇಸರ್ ತೆಗೆದು ಹಿಂಗಂದ ಸರ್ರಂತ ಕೈ ಎತ್ಕೊಂಡ್ಬಿಟ್ರು ಪಾಪ ವಿಷ್ಣು. ಅಯ್ಯೋ ದೇವ್ರೆ, ಆಗಿನ ಟೈಮ್ಗಳು ಹೇಗಿರ್ತಿತ್ತಲ್ಲ, ರೈವಲ್ಸ್ ಏನ್ ತಗೊಂಡ್ ಹೋಗ್ತೀವಿ. ಅಮ್ಮ ನೀವು ಹೇಳ್ತಾರೆ, ಅಮ್ಮ ಹೇಳ್ತಾರೆ ಎಲ್ರನ್ನೂ ಕ್ಷಮಿಸ್ತಾ ಹೋಗಪ್ಪ, ಯಾವ್ದು ಜಿದ್ದಿಟ್ಕೊಂಡು ಕ್ಷಮಿಸ್ತಾ ಹೋಗ್ಬೇಕು. ಕ್ಷಮೆಯಲ್ಲಿರೋ ಸುಖ, ಕ್ಷಮೆಯಲ್ಲೇ ಪರಮಾತ್ಮನಿರೋದು. ಜಿದ್ದಲ್ಲಿ ಏನು ಇಲ್ಲ ಪಜಿ. ನೀವು ಇಂಡಸ್ಟ್ರಿಗೆ ಬರೋ ನಿರ್ಧಾರ ಮಾಡಿದಾಗ ಅಮ್ಮನ ರಿಯಾಕ್ಷನ್? ನಾನು ಅವ್ರಿಗೆ ಬೇಜಾರು, ನಾನೇನು ಉಂಡ್ಬಿಟ್ಟಿದ್ದೀನಿ, ತಲೆ ಕೆಟ್ಟವನು, ಯಾಕೆ ಬೇಕು ನಿನಗೆ ಅಂತಂತ ಹೇಳ್ಬಿಟ್ಟು ಕೇಳೋರು. ಯಾರ ಡಿಸಿಷನ್ ಆಗಿತ್ತದು? ಯಾರ ನಿರ್ಧಾರ ಸಿನಿಮಾ ಮಾಡಬೇಕು ಅಂತ ಹೇಳಿ? ನನ್ನ ಆಸೆ ಇತ್ತು, ನಾನು ಡ್ಯಾನ್ಸ್ ಮಾಡಿದೆ. ದ್ವಾರಕೀಶ್ ಅವ್ರು ನೋಡಿ ಫುಲ್ ಖುಷಿ. ದ್ವಾರಕೀಶ್ ಅವರು ಆವಾಗಲೇ ಆ್ಯಂಗಲೆಲ್ಲ ಹೇಳೋಕೆ ಶುರು ಮಾಡ್ಬಿಟ್ರು. ನಿನ್ನ ಡ್ಯಾನ್ಸರ್ ಮಾಡ್ತೀನಿ ಕಣ ಇವಾಗ, ಲೀಲಾಮನಿಗೆ ನಾನು ಹೇಳ್ತೀನಿ ಇವಾಗ ಅಂತ ಹೇಳಿದ್ರು. ಲೀಲಮ್ಮ ಏನು ನಿಮ್ಮ ಮಗನ ನಾನು ಹೀರೋ ಮಾಡ್ತಾ ಇದ್ದೀನಿ, ನೀವು ಹೀರೋ ಮಾಡ್ತಾ ಇದ್ದೀರಾ, ನಾನು ಹೀರೋ ಮಾಡ್ತಾಯಿದ್ದೀನಿ, ನಾನು ಬುಕ್ ಮಾಡಿದ್ದೀನಿ ಅವನ್ನ, ಈಗ ತಡಿಬಾರ್ದು ನೀವು ಅಂತ ಹೇಳಿದ್ರು. ಬೇಡ ದ್ವಾರಕೀಶರೇ, ಅವ್ನು ಕಷ್ಟಪಡ್ತಾನೆ, ನಾನು ಇಲ್ಲೇ ಇಲ್ಲ ಬಾಲಚಂದ್ರ ಇವ್ರ ಹತ್ರ ಮಾತಾಡಿ ಏನಾದರೂ ಮಾಡ್ಕೊಂಡು ಅವ್ನು ಹುಚ್ಚಿಗೆ ಏನು ಹೇಳಿಲ್ಲಮ್ಮ ಹಂಗಂತೀರ ನೀವು? ಏನು ನನ್ನ ಮೇಲೆ ನಂಬಿಕೆ ಇಲ್ವೋ? ಅಯ್ಯೋ ಹಂಗೆ ಅನ್ನಕ್ಕೆ ಹೋಗ್ಬೇಡಿ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಕ್ಲಿಯರ್ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಟ್ಟು ತಗೊಂಡು ಮಾಡಿಸಿಬಿಟ್ರು. ಹೇಳಿದ್ರು ಬರ್ ಎಲ್ಲಿಗೆ ಹೊಡಿತೀನಿ.
ಎಷ್ಟು ಕಡೆ ಹೊಡಿತಪ್ಪ, ಎಲ್ಲಾರ ಮಾಡ್ಕೊಂಡು ಆಡೋಗೋಗ್ಲಿ. ಇನ್ನೊಂದೊಂದು ಪೀಳಿಗೆ ನೋಡಿದಾಗ ಅವರೆಲ್ಲ ಅನುಭವಿಸಿರೋ ಕಷ್ಟಗಳು ನೋಡಿದಾಗ ಅಯ್ಯೋ ದೇವ್ರು. ಆ ಬಿಗ್ ಬಾಸ್ಗಳಲ್ಲಿ ನಾವು ನೋಡ್ತಾ ಇದ್ವಿ ಇದೆಲ್ಲ, ಈಗ ಎಷ್ಟು ಕಷ್ಟ ಅದು, ಎಷ್ಟು ನಿಮಗೂ ಎಷ್ಟು ಧೈರ್ಯ ಬೇಕು ಅಷ್ಟು ದಿವಸ ಮನೆ ಬಿಟ್ಬಿಟ್ಟು ಇರೋದಕ್ಕೆ. ವಿಚಿತ್ರವಾದ ಒಂದು ಪರಿಸ್ಥಿತಿ ಅದು. ಹೊರ ಜಗತ್ತಿನ ಹೌದು. ಆಮೇಲೂ ಬದುಕು ರೂಪಿಸ್ಕೊಳಕ್ ಆಗದಿರುವಂತ ಪರಿಸ್ಥಿತಿ ಅಂತ ಕಷ್ಟ ರೀ. ನಾನು ಈ ರಿಯಾಲಿಟಿ ಶೋ ಯಾಕೆ ಕೆಲವು ಟೈಮ್ ನೋವಾಗತ್ತೆ ಅಂದ್ರೆ, ಎಲ್ಲರೂ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡ್ ಬಂದಿರ್ತಾರೆ. ಎಲ್ಲರೂ ಮನುಷ್ಯರೇ. ಒಬ್ರು ಪ್ರತಿಭಾವಂತರು ಇರ್ಬೋದು, ಒಬ್ರು ಒಂದ್ ಸ್ವಲ್ಪ ಮಧ್ಯಮ ರನ್ನರ್ ಅಪ್ ಅಂತ ಹೇಳ್ತೀವಲ್ಲ, ಇನ್ನೊಬ್ರು ಲೈಕ್ ದಿಸ್ ಬ್ರಾನ್ಸ್ ಯಾವ್ದು ಆ ಮೆಡಲ್ನವ್ರು ಆಗಿರ್ಬೋದು. ಸರಿ, ಅದಕ್ಕೆ ನೆಕ್ಸ್ಟ್ ಇನ್ನೊಬ್ರು ಅದಕ್ಕೆ ಕಷ್ಟಪಟ್ಟು ಅದನ್ನ ನಾನು ಬ್ರಾನ್ಸ್ ತಗೋಬೇಕು ಅಂತ ಓಡ್ ಬಂದವ್ರ ಗತಿ ಏನು ಅನ್ನುವಂಥದ್ದು ನಾನು ಯೋಚನೆ ಮಾಡೋದು. ವಾಟ್ ಈಸ್ ದ ನೆಕ್ಸ್ಟ್ ಆಪ್ಷನ್? ದೇರ್ ಇಸ್ ನೋ ಆಪ್ಷನ್ ಅಂತ ಹೇಳುವಂಥದ್ದಲ್ಲ. ದೇರ್ ಶುಡ್ ಬಿ ಆಪ್ಷನ್ even for the people who don't have proper knowledge. ಅದಂದರೆ ನಾ ಸ್ಕೂಲ್ನಲ್ಲಿ ಓದ್ತಾರೆ, ನನಗೆ ಅಂಥ ತಿಳುವಳಿಕೆ ಇರಲಿಲ್ಲ. ಚಿಕ್ಕ ಹುಡುಗರೆಲ್ಲ ಓಹೋ ಅಂತ ಓದೋರು ನನ್ನ ಮುಂದೆ. ನಾನಾ ತಲೆ ಕೇಳ್ಕೊಂಡು ಯಾಕೆ ಈ ಕರ್ಮ ನನಗೆ ಗೊತ್ತಾ ಇಲ್ಲ ಅಂತ. ಅಲ್ಲಿ ಇದ್ರೆ ತಾನೆ ಅದಕ್ಕೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಆಮೇಲೆ ನಾನು ಈ ಇಂಡಸ್ಟ್ರಿ ಇದಕ್ಕೆಲ್ಲ ಬಂದು ಓಡಾಡಿ ನೋಡ್ತಾ ಇದ್ರೆ ಅವ್ರಿಗೆಲ್ಲ ನನ್ನ ಮುಂದೆ ಚಿಕ್ಕ ಹುಡುಗರು ಹಾಕೊಂಡ್ಬಿಟ್ರು. ಅವ್ರು ಬಂದು, ವಾಟ್ ಮ್ಯಾನ್, ಯು ಆರ್ ಅಟ್ ಲೀಸ್ಟ್ ಬೆಟರ್, ಯು ಮೇಡ್ ಇಟ್ ಸಿನಿಮಾ, ಐ ಆಮ್ ಗೋಯಿಂಗ್ ಅಂಡ್ ವರ್ಕಿಂಗ್ ದಟ್, ಡೂಯಿಂಗ್ ದ ಜಾಬ್ ಅಂತ ಹೇಳೋರಲ್ಲ. പക്ഷെ ನಾವು ಅವಾಗ ಅನ್ಕೋತೀವಿ ಒಂಥರ ಫನಿ ಅಲ್ಲ. ನಿಮಗೆ ಅನ್ಸಲ್ವಾ ಎಷ್ಟು ವರ್ಷ ಬೀಂಗ್ ಅನ್ ಆಂಕರ್, ಐ ಆಮ್ ಯುವರ್ ಫ್ಯಾನ್, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಸತ್ಯವಾಗ್ಲೂ ನಾನು ಅದು ಮಾಡ್ತಾ ಇಲ್ಲ. ನಾನು ಯು ಫಿಲ್ ದಟ್. ಇದು ನೀವು ಕನ್ನಡದವ್ರು ಇದ್ರು, ಹೆಜ್ಜೆ ಗುರುತು ಇವೆಲ್ಲ ಮಾಡೋರು ಅವರು ಪಾಪ ಎಲ್ಲ ಎಂತ ಟೀಮು. ಗ್ರೇಟ್. ನಮ್ಮ ಅರಣ್ಯ ಇಲಾಖೆ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡೋರು, ಎಷ್ಟು ಚೆನ್ನಾಗಿ ನಮ್ ಸಪೋರ್ಟ್ ಕೊಟ್ಟು, DF ಎಲ್ಲ ಆನ್ಲೈನ್ ತಗೊಂಬಂದು ಫೋನ್ನಲ್ಲಿ ಲೈವ್ ತಗೊಂಬಂದು, ಹಬ್ಬ ದೇವ್ರು ಅಲ್ಲೆಲ್ಲ ಅಷ್ಟು ಮಾತಾಡಿದ್ದಕ್ಕೇನೆ ಇಷ್ಟ ಆದ್ರೂ